ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ದೂರವಾಣಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜೇಶ್, ನಾನೇ ಒಂದು ಕ್ಷಣ ಗಲಿಬಿಲಿಗೊಂಡೆ. ಯಾಕೆ ಅಂತಂದರೆ ಆ ದೃಶ್ಯಗಳನ್ನು ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಪಾಪ ಯಾವ ಲೆವೆಲ್ಗೆ ಸುಟ್ಟೋಗಿದ್ದಾರೆ ಆ ಮಕ್ಕಳು. ಜಸ್ಟ್ 25-26 ವರ್ಷದ ಮಕ್ಕಳು. ಭಾಳ ಹೊಟ್ಟೆ ಎಲ್ಲ ಕಿವುಚ್ದಂಗೆ ಆಗ್ತಾ ಇದೆ. ಏನು ಕ್ರಮ ಕೈಗೊಂಡಿದ್ದಾರೆ ರಾಜೇಶ್ ಇಲ್ಲಿಯವರೆಗೆ? ಎಸ್ ರಾಧಾ ಮೇಡಮ್, ಅಂದ್ರೆ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಬಾಯ್ಲರ್ ಸ್ಫೋಟ ಆಯ್ತಂತ ಸಂದರ್ಭದಲ್ಲಿ ಅಲ್ಲಿ ಏನು ಕೆಲಸ ಮಾಡ್ತಕ್ಕಂತ 15 ಜನ ಇದ್ರು. 15 ಜನದಲ್ಲಿ 8 ಜನಿಗೆ ಗಂಭೀರವಾಗಿ ಗಾಯಗಳಾಗ್ತಿರ್ತಕ್ಕಂಥದ್ದು. ಆ 8 ಜನರಲ್ಲಿ ಏನು 7 ಜನರನ್ನ ಏನ್ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಏನಂತಂದ್ರೆ ಒಬ್ಬರನ್ನ ಅಂದ್ರೆ ಬೈಲಹೊಂಗಲ ಏನು ಸರ್ಕಾರಿ ಆಸ್ಪತ್ರೆ ದಾಖಲು ಮಾಡುವ ವೇಳೆನೆ ಅಲ್ಲಿ ಮೃತಪಡ್ತಾರೆ. ನಂತರ ಏನು ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡೋ ಸಂದರ್ಭದಲ್ಲಿ ಅಲ್ಲಿ ಇಬ್ರು ಕೂಡ ಡೆತ್ ಆಗ್ತಾರೆ. ಇವತ್ತು ಬೆಳಗಿನ ಜಾವ ಮತ್ತೆ 4 ಜನ ಅಂದ್ರೆ ಒಟ್ಟು 7 ಜನ ಇವತ್ತು ಮೃತರಾಗಿದ್ದಾರೆ ಅಂತ ಹೇಳ್ಬೋದು. ಇದು ವಿಜಯ್ ಕುಮಾರ್ ಸೋನಾಲ್ಕರ್ ಇದ್ದಾರೆ. ಇವರು ಒಡೆತನದ ಏನು ಕಾರ್ಖಾನೆ ಅಂತಾನೆ ಹೇಳ್ಬೋದು. ಈ ಕಾರ್ಖಾನೆಯ ಜೊತೆಗೆ ಏನು ಸಹಭಾಗಿಗಳು ಪ್ರಭಾಕರ್ ಕೋರೆ ಆಗಿರ್ಬೋದು, ವಿಜಯ್ ಮೆಟಗುಡ್ ಆಗಿರ್ಬೋದು ಮತ್ತು ವಿಕ್ರಮ್ ಮೀನಾಮದಾರ್ ಇವರು ಕೂಡ ಏನು ಈ ಒಡೆತನದಲ್ಲಿ ಈ ಕಾರ್ಖಾನೆ ಆರಂಭವಾಗತಕ್ಕಂಥದ್ದು. ಇನ್ನೊಂದು ಇದರಲ್ಲಿ ಏನು ಪ್ರಮುಖ ಅಂಶ ಅಂದ್ರೆ ಮೇಡಮ್, ಈ ಸಕ್ಕರೆ ಕಾರ್ಖಾನೆ ಆರಂಭ ಆಗಕ್ಕಿಂತ ಮುಂಚೆ ಏನು ಸ್ಥಳೀಯವಾಗಿ ಇಲ್ಲಿ ಒಂದು ಗ್ರಾಮ ಪಂಚಾಯತಿ ಇದೆ. ಮರಕುಂಬಿ ಗ್ರಾಮ ಪಂಚಾಯತಿಗೆ ಎಲ್ಲಾ ದಾಖಲಾತಿಗಳನ್ನ ಸಲ್ಲಿಕೆ ಮಾಡ್ಬೇಕು. ಆದ್ರೆ ಇವರು ಇಲ್ಲಿವರೆಗೂ ಯಾವುದೇ ದಾಖಲಾತಿಗಳನ್ನ ಸಲ್ಲಿಕೆ ಮಾಡಿಲ್ಲ. ಕೇವಲ ಏನು ಅವರು ಅಧಿಕಾರಿಗಳನ್ನ ಬಳಸಿಕೊಂಡು ಇಲ್ಲಿನ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕಾರ್ಖಾನೆ ಆರಂಭ ಮಾಡಿದ್ದಾರೆ. ಅಲ್ಲಾಂದ್ರೆ ಈಗ ಕೇವಲ ಎನ್ಎ ಮಾತ್ರ ಮಾಡಿಸ್ಕೊಂಡಿದ್ದು, ಕೆಜೆಪಿ ಮಾಡಿಸ್ಕೊಂಡಿಲ್ಲ. ಅಲ್ಲದೆ ಈಗಾಗಲೇ ಏನು ಅಂದ್ರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪಹಣಿ ಬರುತ್ತೆ. ಆ ಪಹಣಿಯಲ್ಲೂ ಕೂಡ ಇನ್ನೂ ಹೆಸರು ಕೂಡ ದಾಖಲಾಗಿಲ್ಲ. ಅಲ್ಲದೆ ಕೆಲ ದಾಖಲಾತಿಗಳನ್ನ ತಂದು ಸಬ್ಮಿಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಅಲ್ಲದೆ ಪಂಚಾಯತಿಯಿಂದ NOC ಕೂಡ ಪಡೆಯದೇನೆ ಕಾರ್ಖಾನೆ ಆರಂಭ ಮಾಡಿದ್ದಾರೆ. ಆದ್ರೆ ಇವತ್ತು ಕಾರ್ಖಾನೆ ಆರಂಭ ಆದ ತಕ್ಷಣನೇ ಇವತ್ತು 7 ಏನು ಅಮಾಯಕರ ಜೀವ ಕೂಡ ಹೋಗಿರ್ತಕ್ಕಂಥದ್ದು. ಇದಕ್ಕೆ ಯಾರು ಹೊಣೆಯನ್ನು ನಿಟ್ಟಿನಲ್ಲಿ ಇಲ್ಲಿವರೆಗೆ ಯಾರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ? ಯಾರನ್ನ ಬಂಧಿಸಿದ್ದಾರೆ? ಯಾರು ಹೊಣೆ? ಯಾರು ಜವಾಬ್ದಾರರು? ಇಲ್ಲಿಯವರೆಗೆ ಏನಾದ್ರೂ ಆ ವಿಚಾರದಲ್ಲಿ ಮಾಹಿತಿ ಕೊಡಿ ನಮ್ಗೆ. ಸದ್ಯ ಮೇಡಮ್ ಈವರೆಗೂ ಕೂಡ ಯಾವುದೇ ರೀತಿ ಪ್ರಕರಣ ಕೂಡ ದಾಖಲಾಗಿಲ್ಲ. ಅದೊಂದು ಒಳ್ಳೆ ಯಾರ ಮೇಲೆ ಕ್ರಮ ತಗೊಳ್ಬೇಕು ಹಿಂದೇಟವನ್ನ ಪೊಲೀಸರು ಹಾಕ್ತಾ ಇದಾರೆ ಅಂತ ಹೇಳ್ಬೋದು. ಪೊಲೀಸರ ಮನೆಯಲ್ಲಿ ಯಾರು ಸತ್ತಿಲ್ಲ ಅಂತನಾ? ಪೊಲೀಸರ ಮನೆಯಲ್ಲಿ ಯಾರು ಸತ್ತಿಲ್ಲ ಅಂತನಾ? ಬಡವ್ರ ಮನೆ ಮಕ್ಕಳು ಸತ್ತೋಗಿದ್ದಾರೆ. ಚಿಕ್ಕ ಮಕ್ಕಳು 25-26 ವರ್ಷದ ಮಕ್ಕಳು ಸತ್ತೋಗಿದ್ದಾರೆ. ಅವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ? ಅವ್ರ ಪ್ರಾಣಕ್ಕೆ ಯಾರು ಜವಾಬ್ದಾರರಲ್ಲ? ಹೊಣೆ ಇಲ್ವಾ? ಅವ್ರ ಬೀದೆ ಹೆಣ ಆಗ್ಬೇಕಾ? ಹಾಗಾದ್ರೆ ಯಾಕೆ ಬೇಕು ಈ ಕಾನೂನು? ಯಾಕೆ ಬೇಕು ಈ ವ್ಯವಸ್ಥೆ? ಯಾಕೆ ಬೇಕು ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆಗೆ ಅಷ್ಟು ಕೈಕಟ್ಟು ಹಾಕಿದವ್ರು ಯಾರು? ಹಾಗಾದ್ರೆ ರಾಜಕೀಯ ಒತ್ತಡನ? ಯಾವ ರಾಜಕೀಯ ಒತ್ತಡ? ಎಸ್ ಮೇಡಮ್, ಇಲ್ಲಿ ಪ್ರಭಾವ ಏನು ಸಕ್ಕರೆ ಕಾರ್ಖಾನೆ ಇದೆ, ಇದಕ್ಕೆ ಪ್ರಭಾವಿಗಳು ಕೂಡ ಏನು ಅವರು ಒಡೆತನ ಇರುವ ಕಾರಣಕ್ಕಾಗಿ ಏನು ಪೊಲೀಸ್ ಅಧಿಕಾರಿಗಳ ಮೇಲೆ ಏನು ಒತ್ತಡ ಹಾಕಿದಾರ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ. ಆಮೇಲೆ 7 ಜನರ ಏನು ಸಾವಿಗೆ ಕಾರಣ ಯಾರನ್ನು ಕೂಡ ಸಾಕಷ್ಟು, ಯಾಕಂದ್ರೆ ಅವ್ರ ಕುಟುಂಬಗಳು ಪ್ರಕರಣ ದಾಖಲಾಗಿಲ್ಲ ಅನ್ನೋದ್ರ ಬಗ್ಗೆ ತಮಗೆ ನಿಖರವಾದಂತಹ ಮಾಹಿತಿ ಇದೆಯಾ ರಾಜೇಶ್? ಯಾಕೆ ಅಂದ್ರೆ ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ಪ್ರಕರಣ ದಾಖಲಾಗಿದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿಯವರೆಗೆ ಪ್ರಕರಣ ದಾಖಲಾಗಿಲ್ಲ ಅಂತ ಅಂದರೆ ಬೆಳಗಾವಿ ಪೊಲೀಸರು ಮನೆಗೆ ಹೋಗಿ ಸುಮ್ನೆ ಮನೆಗೆ ಹೋಗಿ ಮಲ್ಕೊಳ್ಳಿ. ಇಲ್ಲಿಯವರೆಗೆ ಒಂದು ಪ್ರಕರಣ ದಾಖಲಾಗಿಲ್ಲ, 7 ಜನ ಸತ್ತೋಗಿದ್ದಾರೆ ಅಂತಂದ್ರೆ ಹೌ ಶೇಮ್ಫುಲ್ ಅಲ್ಲ? ಅಕಸ್ಮಾತ್ ಪ್ರಕರಣ ದಾಖಲಾಗಿಲ್ಲ ಅಂದ್ರೆ, ಐ ರಿಪೀಟ್, ದಾಖಲಾಗಿಲ್ಲ ಅಂದ್ರೆ, ದಾಖಲಾದ್ರೆ ಓಕೆ, ದಾಖಲಾಗಿಲ್ಲ ಅಂತಂದ್ರೆ ಇದು ನಿಜಕ್ಕೂ ಇದು ಹೊಣಗೇಡಿತನ. ಇದ್ರಂತ ಬ್ಲಂಡರ್ ಮತ್ತೊಂದಿಲ್ಲ, ನಿಜ ಹೇಳ್ತಾ ಇದ್ದೀನಿ ನಾನು. ರಾಜೇಶ್ ಮೇಡಮ್, ಇಲ್ಲಿ ಅಂದ್ರೆ ಪ್ರಕರಣ ಅಂತಂದ್ರೆ ನಿನ್ನೆ ಆದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಮುರುಗೋಡು ಪೊಲೀಸರು ಬಂದು ಏನೋ ಘಟನೆ ಆಗಿದೆ ವಿವರವಾದ ಮಾಹಿತಿಯನ್ನ ತೆಗೆದುಕೊಂಡು ಹೋದ್ರು. ನಂತರ ಖಾಸಗಿ ಆಸ್ಪತ್ರೆಗೆ SP ಕೆ ರಾಮರಾಜನ್ ಕೂಡ ಭೇಟಿ ನೀಡಿದ್ರು. ಭೇಟಿ ನೀಡಿ ಏನೆಲ್ಲ ಮಾಹಿತಿ ಆಗಿದೆ ನಾವೆಲ್ಲವನ್ನೂ ತೆಗೆದುಕೊಳ್ತಾ ಇದ್ದೀನಿ, ಇದಕ್ಕೆ ಕಾರಣ ಏನು ಕೂಡ ನಾನು ನಿಟ್ಟಿನಲ್ಲಿ ತನಿಖೆನೂ ಕೂಡ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈಗ ಇಲ್ಲಿಯವರೆಗೂ ಕೂಡ ಏನಂತಂದ್ರೆ ಕೇವಲ ಮೃತರಾದರ ಬಗ್ಗೆ ಮಾಹಿತಿಯ ದಾಖಲಾತಿಗಳನ್ನು ಮಾಡಿದ ಹೊರತು ಯಾರು ಇದಕ್ಕೆ ನೇರ ಹೊಣೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ ಅಂತಾನೆ ಹೇಳ್ಬೋದು ಮೇಡಮ್. ಸೋ ಸ್ಯಾಡ್. ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್. ಬಟ್ ನೋಡಿ, ಬಡವ್ರಿಗೆ ನ್ಯಾಯ ಇಲ್ಲ. ಬಡವ್ರು ಸತ್ರೆ ಬೀದಿ ಹೆಣ ಹಾಕ್ತಾರೆ, ಶ್ರೀಮಂತರ ಸತ್ರೆ ಮಾತ್ರ ಅವ್ರನ್ನ ಮೆರವಣಿಗೆಯ ಮೂಲಕ ಕರ್ಕೊಂಡು ಹೋಗಿ
ಅವರಿಗೆ ಸರ್ಕಾರದ ಎಲ್ಲ ರೀತಿಯಾದಂಥ ಗೌರವಗಳೊಂದಿಗೆ ಮಣ್ಣು ಮಾಡ್ತಾರೆ. ಬಡವ್ರು ಸತ್ತರೆ ಅವರು ಹೆಂಗೆ ಸತ್ರು ಅನ್ನೋದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಇವತ್ತಾಗಿರೋದೇ ಅದು. 7 ಜನ ಸತ್ತೋಗಿದ್ದಾರೆ. ಅವ್ರ ಸಾವಿಗೆ ಯಾರು ಕಾರಣ? ಕಾರ್ಖಾನೆಯಲ್ಲಿ ಯಾರು ಹೊಣೆಗಾರರು? ಸುರಕ್ಷತಾ ಕ್ರಮಗಳು ಹೇಗಿದ್ದವು? ಯಾಕೆ ಆ ಬಾಯ್ಲರ್ನಲ್ಲಿ ಅಷ್ಟೊಂದು ಪ್ರಮಾಣದ ಆ ಒಂದು ಕೊತ ಕೊತ ಕುದೀತಾ ಇರುವಂಥ ದ್ರವ ಇದ್ದಾಗಲೇ ಇವರು ನಲ್ಟು ಬೋಲ್ಟು ಬಿಚ್ಚಿ ರಿಪೇರಿಗೆ ಹೆಂಗೆ ಹೋದರು? ಕಾಮನ್ ಸೆನ್ಸ್ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನಾನು ಸಕ್ಕರೆ ಕಾರ್ಖಾನೆಯನ್ನು ಭೇಟಿ ಕೊಟ್ಟಿರೋದ್ರಿಂದ ನಾನು ತುಂಬ ಚೆನ್ನಾಗಿ ಅದನ್ನು ಗಮನಿಸಿದ್ದೀನಿ. ಎಸ್ಪೆಷಲಿ ಈ ಹೀಟ್ ಬಾಯ್ಲರ್ ಕಡೆ ಯಾವ ರೀತಿಯಾದಂಥ ವಾತಾವರಣ ಇರುತ್ತೆ ಅಂತ. ಅಲ್ಲಿ ಕೆಲಸ ಮಾಡೋರು ನಿಜಕ್ಕೂ ಗುಂಡಿಗೆ ಬೇಕು ಅಲ್ಲಿ ಕೆಲಸ ಮಾಡೋರಿಗೆ. ವೆರಿ ಸ್ಯಾಡ್, ವೆರಿ ಸ್ಯಾಡ್.